ಭಾವಶುದ್ಧಿ. ತನು ಅಂದ್ರೆ ನಮ್ಮ ದೇಹ ಶುದ್ಧಿ ಆಗಬೇಕು. ದೇಹ ಶುದ್ಧಿ ಮಾಡೋದಕ್ಕೆ ಏನ್ ಮಾಡ್ತೀವಿ? ಕಾಯಕವನ್ನ ಮಾಡ್ತೀವಿ. ನಾನು ಶಿಕ್ಷಕ ವೃತ್ತಿ ಮಾಡ್ತೀವಿ, ಸರ್ ಲೆಕ್ಚರ್ ವೃತ್ತಿ ಮಾಡ್ತಾರೆ, ಅವರ ಮನೆಯನ್ನ ಕೆಲಸವನ್ನ ಮಾಡ್ತಾರೆ, ನೀವು ಪ್ಲಾನ್ ಯೋಜನೆಗಳು ಮಾಡ್ತಾರೆ, ನಮ್ಮ ಇನ್ನೊಂದು ವೃತ್ತಿಯನ್ನ ಮಾಡಿ ಒಬ್ಬೊಬ್ಬರು ಒಂದೊಂದು ವೃತ್ತಿಯನ್ನ ಮಾಡ್ತೀವಿ. ಅದು ಕಾಯಕ. ಆ ಕಾಯಕವನ್ನ ಮಾಡಿದಾಗ ಏನಾಗುತ್ತೆ? ತನು ಶುದ್ಧಿ ಆಗುತ್ತೆ. ಮನಸ್ಸು ಶುದ್ಧಿ ಆಗ್ಬೇಕಲ್ಲ ಅಲ್ಲ? ನಾವು ಮನಸ್ಸನ್ನೇ ಕಂಟ್ರೋಲ್ ಇಟ್ಕೊಳ್ಳಲ್ಲ, ಬೇರೆಯವ್ರನ್ನ ಕಂಟ್ರೋಲ್ ಇಟ್ಕೊಳಕ್ ಹೋಗ್ತೀವಿ. ಮನಸ್ಸಿರೋದು ನಮ್ಮದೇ ತಾನೆ, ನಮ್ಮ ಮನಸ್ಸು ತಾನೆ. ನಮ್ಮ ಮನಸ್ಸನ್ನೇ ನಾವು ಕಂಟ್ರೋಲ್ ಇಟ್ಕೊಳ್ತೇವೆ, ಬೇರೆಯವ್ರನ್ನ ಕಂಟ್ರೋಲ್ ಇಟ್ಕೊಳಕ್ ಹೋಗ್ತೀವಿ, ಆಗೋದಿಲ್ಲ ಅಲ್ವಾ? ಅದಕ್ಕೆ ಮನಸ್ಸನ್ನ ನಾವು ಕಂಟ್ರೋಲ್ ಇಟ್ಕೊಳ್ಬೇಕು. ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಯಾವ ಪೂಜೆ ಮಾಡ್ತೀವಿ? ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕು. ನಂತರ ಭಾವಶುದ್ಧಿ ಆಗ್ಬೇಕು. ತನು ಶುದ್ಧಿ ಆಯ್ತು, ಮನಃಶುದ್ಧಿ ಆಯ್ತು, ಭಾವನೆಗಳು ಕೂಡ ಶುದ್ಧಿ ಆಗ್ಬೇಕು ಅಂತ ಹೇಳ್ತಾರೆ. ಆ ಭಾವನೆಗಳು ಶುದ್ಧಿ ಆಗ್ಬೇಕು ಅಂದ್ರೆ ದಾಸೋಹ. ಗೊತ್ತಾಯ್ತಲ್ಲ? ಕಾಯಕ ನಡೀತಾ ಇದೆ ಮನೆಯಲ್ಲಿ ಇಲ್ಲಿ. ಈಗ ಇಷ್ಟ ಪೂಜೆ ಮಾಡೋದ್ರ ಮುಖಾಂತರ ಮನಸ್ಸು ಶುದ್ಧಿ ಆಗುತ್ತೆ. ನಂತರ ಭಾವಶುದ್ಧಿ ಆಗಬೇಕಾದ್ರೆ ದಾಸೋಹವನ್ನ ಮಾಡ್ತೀವಲ್ಲ, ಅದರಿಂದ ಭಾವಶುದ್ಧಿ ಆಗುತ್ತೆ. ಈ ಮೂರು ನಮ್ಮ ಧರ್ಮದ ಒಂದು ಮುಖ್ಯ ಧ್ಯೇಯಗಳು. ಕಾಯಕವನ್ನ ಎಲ್ಲ ಮಾಡ್ತಾ ಇದೀವಿ, ದೇಹ ಶುದ್ಧಿ ಆಗ್ತಾ ಇದೆ. ಈಗ ಮನಸ್ಸು ಶುದ್ಧಿ ಆಗ್ಬೇಕಲ್ವ ನಮಗೆ? ಆ ಮನಸ್ಸು ಶುದ್ಧಿ ಆಗೋದಕ್ಕೆ ಇಷ್ಟಲಿಂಗ ಪೂಜೆಯನ್ನ ನಮ್ಮ ವಿಶ್ವಗುರು ಬಸವಣ್ಣರು ವೈಜ್ಞಾನಿಕವಾಗಿ ಕೊಟ್ಟಿದ್ದಾರೆ. ಇದನ್ನು ಯಾವುದೇ ಒಂದು ಮೂಢನಂಬಿಕೆಗಳಿಲ್ಲದೆ ಈ ಒಂದು ಕಪ್ಪು ವರ್ಣವನ್ನ ಇಟ್ಕೊಂಡು ನಾವು ಧ್ಯಾನವನ್ನ ಮಾಡ್ತಾ ಇದ್ರೆ ಆ ವರ್ಣ ಕಣ್ಣಲ್ಲಿ ಬಿದ್ದಾಗ ಕಣ್ಣಿನಲ್ಲಿ ಯಾವುದೇ ದೋಷಗಳು ಕಂಡು ಬರೋದಿಲ್ಲ. ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಅಷ್ಟು ವರ್ಷಗಳು ಕೂಡ ಕನ್ನಡಕವನ್ನ ಬಳಸಲಿಲ್ಲ ಅಂದ್ರೆ ಆ ಶಿವಯೋಗವನ್ನ ಮಾಡಿದ್ದ ಪರಿಣಾಮ. ಆದ್ದರಿಂದ ಯಾರು ಬೇಕಾದ್ರೂ ಈ ಒಂದು ಇಷ್ಟಲಿಂಗ ಯೋಗವನ್ನ, ಶಿವಯೋಗವನ್ನ ನಾವು ಮಾಡಬಹುದು. ಪ್ರಾರಂಭ ಮಾಡೋಣ. ಈಗ ಕರಡಿಗೆ ಇರುತ್ತೆ, ಮಾಮೂಲಿ ಫಸ್ಟ್ ಲಿಂಗವನ್ನು ತಗೊಳ್ಳೋದು. ಹೇಗೆ ಸರಳವಾಗಿ ಹೇಳ್ಕೊಳ್ಳೋದು ಅಂದ್ರೆ ಬೇಗ ಬರುತ್ತೆ. ಇದಾದ್ರೆ ಎಲ್ಲ ಒಂದು 6 ತಿಂಗಳಿಂದ ವರ್ಷಕ್ಕೆ ತೆಗೆದ್ರೆ ಟೈಟ್ ಆಗ್ಬಿಟ್ಟಿರುತ್ತೆ ಅಲ್ವಾ? ಅಭ್ಯಾಸ ಆಗಿರ್ಬೇಕು, ಬಳಕೆ ಆಗಿರ್ಬೇಕು. ಅಭ್ಯಾಸ ಬಳಕೆ ಆಗಿದ್ರೆ ಈಸಿಯಾಗಿ ಬರುತ್ತೆ. ನೀವು 6 ತಿಂಗಳಿಂದ ವರ್ಷಕ್ಕೆ ಮಾಡಿದ್ರೆ ಇದಾಗುತ್ತೆ. ಹಿಂಗ್ ತೆಗಿತೀರಲ್ಲ, ಈಗ ತೆಗೆದಾಗ ನೀರನ್ನು ತಗೊಂಡು ಇದಕ್ಕೆ ನಾನು ಸ್ವಲ್ಪ ಶುದ್ಧಿ ಮಾಡ್ಕೋಬೇಕು. ಈ ನೀರನ್ನು ತಗೊಂಡು ಹೀಗೆ ಹಾಕೊಂಡು ನಂತರ ಇದನ್ನ ಕ್ಲೋಸ್ ಮಾಡೋದು. ಇದನ್ನ ಕ್ಲೋಸ್ ಮಾಡೋದು, ನೀರು ಹಾಕಿ ಇದಕ್ಕೆ ಹಾಕೋದು. ಕರಡಿಗೆ ನೀರು ಲಿಂಗ ಇಲ್ಲಿ ಎಡಗೈ ಇಟ್ಕೊಳ್ಳಿ, ಎಡಗೈ ಲಿಂಗವನ್ನು ಎಡಗೈ ಲಿಂಗವನ್ನು ಹಿಂಗೆ ನೋಡಿ. ನಾನೇ ಇಟ್ಟಿದ್ದೀನಿ ನೋಡಿ, ನಾನು ಇಲ್ಲಿ ಹಿಂಗೆ ಇಟ್ಟಿದ್ದೀನಿ. ಹಾಗೆ ಲಿಂಗ ಹಿಂಗೆ ನೋಡಿ ಇಟ್ಕೊಳ್ಳಿ. ಅದಕ್ಕೆ ಏನು ತೊಂದರೆ ಇಲ್ಲ. ಇಟ್ಕೊಳ್ಳಿ. ಕರಡಿಗೆ ನೀರು ಹಾಕಿ, ಸ್ವಲ್ಪ ಇದಕ್ಕೆಲ್ಲ ನೀರು ಹಾಕಿ ನೀರು ಹಾಕಿದ್ರಲ್ಲ, ಈಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋದು. ಕ್ಲೋಸ್ ಮಾಡಿಕೊಂಡು ಒಂದ್ಸಲ ಈಗ ಅಂದ್ರೆ ಅದೇನಾಗುತ್ತೆ, ಒಳಗಡೆ ಎಲ್ಲ ಶುದ್ಧಿ ಆಗುತ್ತೆ. ಅದಾದ್ಮೇಲೆ ತೆಗೆದು ನಮ್ಮ ಪ್ಲೇಟ್ ಇದೆಯಲ್ಲ, ನಂತರ ನಮ್ಮ ಹತ್ರ ವಸ್ತ್ರ ಇದ್ದೇ ಇರುತ್ತೆ. ವಸ್ತ್ರವನ್ನು ತೆಗೆದು ಅಲ್ಲಿ ವಸ್ತ್ರ ಇದೆ ನೋಡಿ, ತಗೊಳ್ಳಿ, ಅಲ್ಲಿ ಇದೆ, ಅಲ್ಲಿ ಇದೆ. ಲಿಂಗನ ಸರ್ ತಗೊಳ್ಳಿ, ನಮ್ಮ ಸರ್ ತಗೊಳ್ಳಿ. ಅಲ್ಲಿ ಅವಸ್ಥೆ ಸಿಗ್ತಲ್ಲ, ಇದನ್ನು ತಗೊಂಡು ಎರಡು ಭಾಗ ನೀವು ಒರೆಸ್ಕೊಂಡು ಲಿಂಗವನ್ನ ಮಧ್ಯದಲ್ಲಿ ಇಟ್ಕೊಂಡು ಈಗ ಈ ವಸ್ತ್ರ ಇದೆಯಲ್ಲ, ಈ ವಸ್ತ್ರವನ್ನ ಒಗೆದು ಬಿಡೋದು. 2 ವಸ್ತ್ರ ಇದ್ದೇ ಇರುತ್ತೆ ಒಳಗೆ. ಇದನ್ನು ತಗೊಂಡು ಎಡಗೈಯಲ್ಲಿ ಇಟ್ಕೊಂಡು ನಾವೇನ್ ಮಾಡೋದು, ಇದನ್ನು ವಾಶ್ ಮಾಡೋದು. ವಾಶ್ ಮಾಡಿಬಿಟ್ಟು ಅದೇನಾಗುತ್ತೆ, ನೆಕ್ಸ್ಟ್ ಪೂಜೆಗೆ ಸಾಯಂಕಾಲ ಪೂಜೆ, ತ್ರಿಕಾಲ ಪೂಜೆ ಮಾಡಬೇಕು ಅಂತಾರೆ. ನಾವೆಲ್ಲ ತ್ರಿಕಾಲ ಪೂಜೆ ಮಾಡಕ್ಕಾಗಲ್ಲ, 2 ಕಾಲ ಮಾಡ್ತೀವಿ ಕನಿಷ್ಠ ಪಕ್ಷ. ಇವತ್ತು ಮಾಡೋದು ನಾಳೆ ಸಂಜೆ ಬೆಳಿಗ್ಗೆ ಆದ್ರೂ ಮಾಡ್ಬೋದಲ್ಲ. ಇದನ್ನ ತೆಗಿತೀರಾ, ಇದನ್ನ ತೆಗೆದು ಈಗ ಇರುತ್ತಲ್ಲ ಹಿಂಗೆ ಪ್ಲೇಟ್ ಅಲ್ಲಿ ಹಿಂಗೆ ಒಂದು ಫ್ರೈ ಮಾಡಕ್ಕೆ ಹಾರಾಕೊಡೋದು. ವಸ್ತ್ರವು ಕೂಡ ನೆಕ್ಸ್ಟ್ ಇದಕ್ಕೆ ನಮ್ಗೆ ಸಿಗುತ್ತೆ. ಈಗ ಇಷ್ಟಲಿಂಗವನ್ನು ಇಟ್ಕೊಳ್ಳೋದು. ನಿಮ್ಗೆ ಸಮಯ ಇದ್ದಾಗ ಇಷ್ಟಲಿಂಗವನ್ನ ನೋಡುವಂಥದ್ದು, ದೃಷ್ಟಿಯೋಗ ಮಾಡುವಂಥದ್ದು ನಿಮ್ಗೆ ಸಮಯ ಇದ್ದಂಗೆ. ಸಮಯ ಇಲ್ಲ ಅಂದ್ರೆ ನಾವು ನೇರವಾಗಿ ಪೂಜೆ ಹೋಗ್ತೀವಿ. ಈಗ ಇಷ್ಟಲಿಂಗ ಇಟ್ಕೊಂಡಿದ್ದೀವಿ. ಇಷ್ಟಲಿಂಗ ಇಟ್ಕೊಂಡಾಗ ನಾವೇನ್ ಮಾಡ್ತೀವಿ, ನೀರನ್ನ ಇದನ್ನ ಬಸವೋದಕ ಅಂತ ಕರಿತೀವಿ. ಯಾಕಂದ್ರೆ ವಿಭೂತಿಯನ್ನ ತಗೊಂಡು ಇದನ್ನ ಎಲ್ಲ ವಿಭೂತಿ ತಗೊಳ್ಳಿ, ವಿಭೂತಿಯನ್ನ ತಗೊಂಡು ಆ ನೀರಿಗೆ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬರೀ ಸುಮ್ಮನೆ ಹಾಕಿ ಶ್ರೀ ನಿಮ್ಮ ಮನಸ್ಸಲ್ಲಿ ಶ್ರೀ ಗುರು ಬಸವಲಿಂಗಾಯ ನಮಃ ಅಂದ್ಬಿಟ್ಟು ಆ ನೀರಲ್ಲಿ ಹತ್ತಿದ್ರೆ ಅದೇನಾಗುತ್ತೆ, ಬಸವೋದಕ ಆಗುತ್ತೆ. ಹಾಕಿದ್ರ ಸರ್ ಸರ್ ಮೊಹಮ್ಮದಿ ಸರ್ 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 ಚಂಬಲಿ ನೀರು ಕೊಡ್ತೀನಿ ಅವ್ರ ಕೈ ಬೇಡ. ಸರಿ ಸರಿ, ಅವರೆಲ್ಲೂ ಫೋನ್ ಮುಡ್ಕೋಬಿಟ್ಟಿದ್ದಾರೆ ಅವರು ಸರ್.
ಸರಿ ತಗೊಳ್ಳಿ, ನೀರು ಇಟ್ಕೊಳ್ಳಿ. ಆಯ್ತಲ್ಲ, ಎಲ್ರಿಗೂ ನೀರು ಇದೆಯಲ್ಲ. ಇಟ್ಕೊಳ್ಳಿ. ಈಗ ತುಂಬಾ ನೀರು ಹಾಕ್ಬೇಕಾದ್ರೆ ಒಂದು ವಚನ, ನಾವೆಲ್ಲ ವಚನ ಮುಖಾಂತರ ಬಸವತತ್ವ ಆಗಿರೋದ್ರಿಂದ ನೀರು ಹಾಕ್ಬೇಕಾದ್ರೆ ವಚನ, ವಿಭೂತಿ ಹಾಕ್ಬೇಕಾದ್ರೆ ವಚನ, ಕರ್ಪೂರ ಗಂಧದ ಕಡ್ಡಿ ಹಚ್ಚಬೇಕಾದ್ರೆ ವಚನವನ್ನು ಹೇಳ್ಕೊಂಡೆ ಮಾಡೋದು. ಈಗ ತಗೊಂಡು ನೀರು ಹಾಕ್ಕೊಳ್ತಾರೆ. ನಾನು ಹೇಳ್ತಾ ಇರ್ತೀನಿ ವಚನವನ್ನು ನೀವು ಮಾಡ್ಕೊಳ್ಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎತ್ತೆತ್ತ ನೋಡಿದಡೆ ಹತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಕೇಳಿರೆ, ಇತ್ತ ಬಲ್ಲಡೆ ನೀವು ಕೇಳಿರೆ, ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕರಿದೇವರ ದೇವ. ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕರಿದೇವರ ದೇವ. ಅಂದ್ರೆ ನಾವು ಮಜ್ಜನ ಅಂದ್ರೆ ನೀರು ಅಂತ ಏನಿಲ್ಲ, ಆ ಮಜ್ಜನವನ್ನು ಎರಿಬೇಕಾದ್ರೆ ಬಸವ ಬಸವ ಅನ್ಬೇಕು. ಬಸವ ಬಸವ ಅನ್ನಿಲ್ಲ ಅಂದ್ರೆ ನೀ ಶೂನ್ಯ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಏನೂ ಇಲ್ಲ ಅಂತ. ಇನ್ನೊಂದು ಶೂನ್ಯ ಅಂದ್ರೆ ಪರಿಪೂರ್ಣ ಅಂತ, ಇನ್ನೊಂದು ಶೂನ್ಯ ಅಂದ್ರೆ ಏನೂ ಇಲ್ಲ ಅಂತ. ಅದಕ್ಕೆ ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಅಂತ ಹೇಳ್ತಾರೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಪರಿಪೂರ್ಣ ಆಗ್ಬೇಕು ಅಂದ್ರೆ ಬಸವ 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 ಅಂತ. ಇನ್ನೇನು ಆ ವಚನ ಹೇಳಕ್ಕಾಗ್ಲಿಲ್ಲ ಅಲ್ವಾ, ತುಂಬಾ ಉದ್ದಾಗಿದೆ ಅಲ್ವಾ, ಕಂಠಪಾಠ ಮಾಡಕ್ಕಾಗ್ಲಿಲ್ಲ. ಮಡಿವಾಳ ಮಾಚಿದೆ. ಮಡಿವಾಳ ಮಾಚಿದೇವ್ರು ಹೇಳ್ತಾರೆ ಹಿಂಗೆ ಬಸವ 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 ಅಂತ ಹೇಳ್ಕೊಂಡು ನೀರನ್ನು ಹಾಕಿ ಈ ತಗೊಂಡಲ್ಲ, ಈ ನೀರನ್ನ ತಗೊಂಡು ಸಜ್ಜನೆಯಾಗಿ ಇನ್ನೂ ಒಂದು ವಚನ ತುಂಬಾ ಸರಳವಾಗಿ ಹೇಳ್ಬೇಕು ಅಂದ್ರೆ ಬಾಬು ಸರ್ ಅಕ್ಕ ಮಹಾದೇವಿ ವಚನ ಹೇಳಿದ್ದಾರೆ. ಇದು ದೊಡ್ಡ ಆಯ್ತು ಅಂದ್ರೆ ಇನ್ನೂ ಒಂದು ವಚನ ಇದಕ್ಕೆ. ಸಜ್ಜನೆಯಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆ ಮಾಡುವೆ, ಸಮರತಿಯಿಂದ ನಿಮ್ಮ ಹಾಡುವೆ, ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ನಗರದ ಪೂಜೆ ಅನುವಾಯಿತನಗೆ, ನಿಮ್ಮ ನಗರದ ಪೂಜೆ ಅನುವಾಯಿತನಗೆ. ಸಜ್ಜನೆಯಾಗಿ ಮಜ್ಜನೆ ಹೇಳ್ತೀನಿ ಅಂದ್ರೆ ಒಳ್ಳೆ ಮನಸ್ಸಿನಿಂದ ಸಜ್ಜನೆ, ಒಳ್ಳೆ ಮನಸ್ಸಿನಿಂದ ಮಜ್ಜನೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಮಜ್ಜನವನ್ನು ಎರೆದಾಗ ನಮ್ಮ ಮನಸ್ಸು ಏನಾಗುತ್ತೆ, ಶುದ್ಧಿ ಆಗುತ್ತೆ. ಈಗ ಆ ನೀರನ್ನು ತಗೊಂಡು ನಮ್ಮ ಈ ತಲೆಗೆ ಪ್ರೋಕ್ಷಣೆಯನ್ನು ಹಾಕೊಂಡಾಗ ನಮ್ಮ ದೇಹ ಕೂಡ ಶುದ್ಧಿಯಾಗಿ. ಇದನ್ನು ಬೆಳಗಿನ ಜಾವದಲ್ಲಿ ನೀವು 6 ಗಂಟೆ ಒಳಗಡೆ ಮಾಡೋದ್ರಂತೂ ನಿಮ್ಮ ಕಣ್ಣು ಕಾಂತಿ ಹೆಚ್ಚಾಗುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ಫೂರ್ತಿ ಏನಾಗುತ್ತೆ, ತುಂಬಾ ನಿಮ್ಮಡಿ ಆಗುತ್ತೆ, ಮುಮ್ಮಡಿ ಆಗುತ್ತೆ. ಅದನ್ನ ಅನುಭವಿಸಿದವರಿಗೆ ಗೊತ್ತು. ಗೊತ್ತಾಯ್ತಲ್ಲ, ಈಗ ಆಯ್ತಲ್ಲ. ನೀವು ಇಷ್ಟಲಿಂಗ ಪೂಜೆಯನ್ನ ಮಾಡಿ ನೀವು ಇಲ್ಲೇ ಮನೆಯಿಂದ ಹೊರಗಡೆ ಹೋದ್ರು ಕೂಡ ನಿಮಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ಯಶಸ್ಸು, ನೆಮ್ಮದಿ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಸೊ ಇಷ್ಟಲಿಂಗ ಪೂಜೆಗೆ ಅಷ್ಟು ಮಹತ್ವ. ನಾವೇ ಸಾಕ್ಷಿ, ಅದಕ್ಕೆ ನಾವೇ ಸಾಕ್ಷಿ. ನಾವ್ ಯಾಕಂದ್ರೆ ಊಟಿಯಿಂದ ಹೋಗಿ ಹಿಂಗೆ ಒಂದು ಉಪನ್ಯಾಸ ಮುಗಿಸ್ತಾ ಬರ್ಬೇಕಾದ್ರೆ ನಮ್ ಕಾರ್ 6 ಪಲ್ಟಿ ಆಯ್ತು. ಕಾರ್ ಫುಲ್ ಗುಜರಿಗೆ ಹಾಕ್ಬಿಟ್ಟ ರಿಪೇರಿ